ಪರಿಸ್ಥಿತಿಯಲ್ಲಿ ಬಹುಮುಖ್ಯವಾಗಿ ಎರಡು ವಿಷಯಗಳು ಈಗ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗಿದೆ. ಒಂದನೇದ್ದು ಬರಗಾಲದ್ದು, ಎರಡನೇದ್ದು ನೀರಿನ ಪೂರೈಕೆ. ಬರಗಾಲ ಇವತ್ತು ಏನು ಮೊದಲ ಕೆಲವೊಂದು ಜನ ಬಿತ್ತಿದ್ರು, ಅದು ನಾಟಿಗೆ ಬಂದ ನಂತರ ಪೂರ್ಣ ಒಣಗಿ ಹೋಗಿದೆ. ಎಲ್ಲ ಬಾವಿಗಳು ಬತ್ತಿದ್ದಾವೆ, ಎಲ್ಲ ಕೊಳೆ ಬಾವಿಗಳು ಬತ್ತಿದ್ದಾವೆ. ಇವತ್ತು ದನಕರುಗಳಿಗೆ ನೀರು ಕುಡಿಸೋದು ಸಹಿತ ದುಸ್ತರವಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಇದ್ದದ್ದು ಇವತ್ತು ಬರಗಾಲ ಅಂತೇಳಿ ಈಗ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಆಗ್ರಹ ನಾವು ಮಾಡ್ತಾ ಇದ್ದೀವಿ. ನಂಬರ್ 1. ನಂಬರ್ 2, ಈಗೇನು ಹಿಪ್ಪರಗಿ ಬ್ಯಾರೇಜ್ದಿಂದ ಜಾಕ್ವೆಲ್ ಚಾಲು ಮಾಡಿ ನೀರು ಬಿಟ್ಟಿದ್ದಾರೆ, ಅದು ನೀರು ಎಲ್ಲಿ ಹೋಯಿತು? ಫೆಬ್ರವರಿಯಲ್ಲಿ ಗೇಟ್ ಮುರಿದು 2 TMC ನೀರು ನಮ್ಮದೇನು ಹಿಪ್ಪರಗಿ ಬ್ಯಾರೇಜ್ದಿಂದ ಹೋಗಿತ್ತು. ಅದು ಆವಾಗ ಹೋಗಿರ್ತಿದ್ರೆ ಇವತ್ತು ನಮಗೆ ಅದು ರಕ್ಷಣೆ ಮಾಡ್ತಿತ್ತು. ಇದೆಲ್ಲ ವಿಷಯಗಳು ಬಹಳ ಗಂಭೀರವಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಇದಕ್ಕೆ ಬರ ಪರಿಹಾರಕ ಕ್ರಮಗಳನ್ನು ಮತ್ತು ಎಲ್ಲ ವ್ಯವಸ್ಥೆಗಳನ್ನ ಸೂಕ್ತವಾಗಿ ಮಾಡಬೇಕು. ಇಲ್ಲದೇ ಹೋದರೆ ನಾವು ರೈತರನ್ನು ಒಳಗೊಂಡು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ತಮ್ಮೆಲ್ಲರಿಗೂ ಗೊತ್ತದ, ತಾವು ಸಂಸದರಾಗಿದ್ದೀರಿ. ಸನ್ಮಾನ್ಯ ಸತೀಶ್ ಅಣ್ಣ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋ ಹಿನ್ನೆಲೆಯಲ್ಲಿ ಬೆಳಗಾವಿ ಪಾರ್ಲಿಮೆಂಟಿಗೆ ಭಾಳ ಸಮಸ್ಯೆ ಇರಲಿಕ್ಕಿಲ್ಲ. ಆದರೆ ತಮ್ಮ ಪಾರ್ಲಿಮೆಂಟದಲ್ಲಿ ಭೀಕರ ಬರಗಾಲ ಅದ. ಈ ಭೀಕರ ಬರಗಾಲ ಘೋಷಣೆ ಮಾಡಲಿಕ್ಕೆ ಡಿ ಸಿ ಅವರಿಗೆ ಮತ್ತು ಸರ್ಕಾರಕ್ಕೆ ಆದೇಶ ಮಾಡಲಿಕ್ಕೆ ತಾವು ಸ್ವಲ್ಪ ಅವ್ರಿಗೆ ವಿನಂತಿ ಮಾಡಿ ಹೇಳಬೇಕು ನಮ್ಮ ಪರವಾಗಿ. ಅಷ್ಟೇ ಅಲ್ಲ, ಮತ್ತು ಬರ ಪರಿಹಾರ ಕಾಮಗಾರಿಗಳು ಸಹಿತ ಪ್ರಾರಂಭ ಆಗಬೇಕು. ಮತ್ತು ಈಗ ದನಕರುಗಳಿಗೆ ಮೇವಿನ ಕೊರತೆ ಅದ, ದುಡಿಯುವ ಜನರಿಗೆ ಯಾವುದೂ ಉದ್ಯೋಗ ಇಲ್ಲ. ಇಂಥ ಬರಗಾಲ ನಾವು MLA ಇದ್ದಾಗ ಭಾಳಷ್ಟು ನೋಡಿದ್ದೀವಿ. ಈಗ ಅದು ಆ ಥರದ್ದು ಬರಗಾಲ ಈಗ ಬಂದದ. ತಾವು ದಯಮಾಡಿ ಈಗ ಏನಾಗ್ಯದ ರೀ, ಇವರು ಸರಿಯಾಗಿ HBC ಒಳಗೆ ನಿರ್ವಹಣೆ ಮಾಡ್ತಿಲ್ಲ ಮೇಡಮ್. ಈಗ ಫೆಬ್ರವರಿಯಲ್ಲಿ 2-3 ತಿಂಗಳ ಹಿಂದೆ ಒಂದು ಗೇಟ್ ಮುರಿದು 2.5 TMC ನೀರು ಹೋದವು ಹಿಪ್ಪರಗಿ ಬ್ಯಾರೇಜ್ಗಳಿಗೆ. ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿ ಆ ನೀರು ಹೋಗಿರದೇ ಇದ್ದರೆ ಇವತ್ತು ನಮಗದು ಉಪಯೋಗ ಆಗ್ತಿತ್ತು, ನಮಗೆಲ್ಲರಿಗೆ ಅನುಕೂಲ ಆಗ್ತಿತ್ತು. ಈಗ ಮೊನ್ನೆ ಒಂದು ಕೆಲವರು ಬಿಟ್ಟಾರ, ಗಜಾನನವರ ಬಿಟ್ಟಾರ ಅಂದ್ರೆ ಎಲ್ಲಿ ಬಿಟ್ಟಾರ? ಎಲ್ಲಿ ನೀರು ಅದಾವ ಇಲ್ಲಿ ಬಂದೇ ಇಲ್ಲ. ಕರಿಮಸೂತಿ ಈಸ್ಟ್ ಬರಬೇಕು. ನಿಜವಾದ ಬರಗಾಲ ಏರಿಯಾ ಯಾವುದು ನಮ್ದು ಈ ಕಡೆ ಯಾವ್ದ್ರಿ? ಇಲ್ಲಿ ಐಗಡಿ, ಪಡ್ತರವಾಡಿ, ಅರ್ತಾಳ, ಬಾಳಗಿ, ಕಕ್ಮರಿ, ಬನ್ನೂರ, ಕನಾಳ, ಆಮೇಲೆ ಕೊಟ್ಟಲಿಗೆ ಲಾಸ್ಟ್. ಇವು ನಿಜವಾಗಿ ಇಷ್ಟ ಹಾಹಾಕಾರ ಅಂತಂದ್ರೆ ಏನ್ರಿ, ಭಾಳ ಕಠಿಣ ಪರಿಸ್ಥಿತಿ ಅದ. ಅದಕ್ಕೆ ತಾವು ದಯಮಾಡಿ ನಾವು ಭೇಟಿಯಾಗಿ ಮಾತಾಡ್ತೀವಿ ಸತೀಶ್ ಅಣ್ಣವ್ರಿಗೆ. ತಾವು ಸ್ವಲ್ಪ ದಯಮಾಡಿ ಅವ್ರಿಗೆ ಹೇಳಿ ಈ ಭಾಗಕ್ಕೆ ನೀರು ಹರಿಸಲಿಕ್ಕೆ ಅಂದ್ರೆ ಒಂದು ಆಪ್ಷನ್ ಅದ ಮೇಡಮ್. ಈಗ ಏನು ಒಂದು ರಮೇಶ್ ಅಣ್ಣ ಅವರು ನೀರಾವರಿ ಸಚಿವರು ಇದ್ದಾಗ ಸನ್ಮಾನ್ಯ ನಮ್ಮ ಮಹೇಶ್ ಕುಮಟಳ್ಳಿ ಅವರು ಏನು ಒಂದು ಮಂಜೂರು ಮಾಡಿಸ್ಕೊಂಡು ಮುಂದಿರುವಂಥ ಅಮ್ಮಾಜೇಶ್ವರಿ ನೀರಾವರಿ ಯೋಜನೆ ಈಗಾಗಲೇ ಜಾಕ್ವೆಲ್ ಅದಾವ, ಪೈಪ್ಲೈನ್ ಆಗ್ಯದ ರೀ. ಅಲ್ಲಿಂದ ಕೊಕಟ್ನೂರು ಕೆರೆಯಲ್ಲಿ ನೀರು ತುಂಬಿಸಿ ಕೊಕಟ್ನೂರು ಕೆರೆಯಿಂದ ನಮ್ಮ ಕೋಳಿ ಜಾಕ್ವೆಲ್ಲ ಮತ್ತು ಅದು ಕಕ್ಮರಿ ಜಾಕ್ವೆಲ್ಲಕ್ಕೆ ಕನೆಕ್ಟ್ ಮಾಡಿದರೆ ನಮಗೆ ನೇರವಾಗಿ ಇಲ್ಲಿ ನೀರು ಬರ್ತಾವೆ. ಈಗೇನು ಅವ್ರು ನೀರು ಬಿಡಾಕ್ ಹತ್ತಾರ, ಅವು ನಮ್ಗಾವ್ ಕಡೆ ಹೊಂಟಾವ, ಈ ಕಡೆ ಬಂದೇ ಇಲ್ಲ ರೀ. ಹೀಗಾಗಿ ಎಲ್ಲಿ ನೀರು ಅದಾವ ಅಲ್ಲೇ ಹೊಂಟಾವ, ನೀರು ವೇಸ್ಟ್ ಆಗಕ್ಕೆ ಹತ್ತಾವ. ಇದ್ದಷ್ಟು ನೀರು ಸದ್ಬಳಕೆ ಆಗಬೇಕು, ಎಲ್ಲರೂ ಬದುಕಬೇಕು. ಅಲ್ಲೇನು ಮಾಡ್ತಾರೆ ರೀ, ನೀರು ಬಿಟ್ಟು ಕೂಡಲೇ ಅಲ್ಲೇ ಸಮೀಪದವರೆಲ್ಲ ಹೊಡ್ಕೊಂಡು ಸಿಕ್ಕಂಗನ ಹಳ್ಳಗಳಿಗೆ ಬಿಡ್ತಾರೆ, ಇದನ್ನು ಮಾಡ್ತಾರೆ. ಇದು ದುಸ್ಥಿತಿ ನಡೆದದ. ಅದನ್ನ ತಮ್ಮ ಗಮನಕ್ಕೆ ನಾನು ತರಬೇಕಂತೇಳಿ ನನಗೆ ಹೇಳಂತಂದ್ರು ಹೇಳಿದ್ದೀನಿ. ಅದನ್ನು ಯಾವ ರೀತಿ ಸರಿಯಾಗಿ ಮಾಡಿಸ್ಬೇಕು ಅನ್ನುವಂಥದ್ದು ನಾವು ಸತೀಶ್